ಮಧ್ಯ ಕರ್ನಾಟಕದ ಆ ಭಾಗದ ಜೀವನಾಡಿ ಅಂತ ಅಂದ್ರೆ ಅದನ್ನ ಭದ್ರಾ ಜಲಾಶಯ ಅಂತ ಹೇಳ್ತೀವಿ. ಆಲ್ರೆಡಿ ಎಡಭಾಗದ ನಾಲೆಗೆ ಕಂಪ್ಲೀಟ್ ಆಗಿ ನೀರನ್ನ ಹರಿಸುವಂತ ತಯಾರಿಗಳಾಗ್ತಾ ಇದೆ ಅಂತೆ. ಬಟ್ ಈಗ ಎರಡೂ ಕಡೆ ಕೂಡ ನೀರು ಬಿಡೋದಕ್ಕೆ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರಂತೆ. ಮೋಸ್ಟ್ಲಿ ಇದರಿಂದ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ ಆ ಭಾಗದಲ್ಲಿ ಅಂತ. ಹಾಗಾದ್ರೆ ತಯಾರಿಗಳೇನಿದೆ, ಅಲ್ಲಿನ ಜನರ ಸಂಭ್ರಮಕ್ಕೆ ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡು ಶಿವಮೊಗ್ಗದ ಶಂಕರಘಟ್ಟ ಬಳಿ ಇರುವ ಭದ್ರಾ ಜಲಾಶಯದಿಂದ ಬೇಸಿಗೆ ಬೆಳೆ ಹಾಗೂ ಕುಡಿಯುವ ನೀರಿಗಾಗಿ ನಾಲೆಯಲ್ಲಿ ನೀರು ಹರಿಸಲು ಈಗಾಗಲೇ ತೀರ್ಮಾನಿಸಲಾಗಿದೆ. ಈಗಾಗಲೇ ಭದ್ರಾ ಜಲಾಶಯದಿಂದ ನೀರನ್ನ ಎಡದಂಡೆ ನಾಲೆಗೆ ಹರಿಸಲಾಗುತ್ತಿದೆ. ಉಳಿದಂತೆ ಇದೇ 8ರಿಂದ ಬಲದಂಡೆ ನಾಲೆಗೆ ಹರಿಸಲು ಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿಯಲ್ಲಿ ತೀರ್ಮಾನಿಸಲಾಗಿದೆ. ಈ ತೀರ್ಮಾನದಿಂದ ಚಿಕ್ಕಮಗಳೂರು ಹಾಗೂ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಸಂತೋಷ ತಂದಿದೆ. ಮಧು ಬಂಗಾರಪ್ಪ ಸರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ICC 88ನೇ ICC ಸಭೆಯಲ್ಲಿ ಎಲ್ಲ ರೈತ ಬಾಂಧವರ, ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ ನೀರನ್ನು ಹರಿಸುವಂಥ ವಿಚಾರಕ್ಕೆ ಮುಂದಾಗಿ, ಜೊತೆಗೆ 8ನೇ ತಾರೀಕಿಂದ ರೈಟ್ ಬ್ಯಾಂಕಿಗೆ 1500 ಕ್ಯೂಸೆಕ್ಸ್ 2 ಡೇಸಿಗೆ ಹರಿಸಿ, 10ನೇ ತಾರೀಕಿಂದ ಆ್ಯಸ್ ಯೂಶುವಲ್ 3250 ಕ್ಯೂಸೆಕ್ಸನ್ನು ಹರಿಸುವಂಥ ಒಂದು ತೀರ್ಮಾನವನ್ನು ತಗೊಂಡು ಎಲ್ಲ ಪ್ರಕಟಣೆಗಳಿಗೆ ತಿಳಿಸೋಕ್ಕೆ ಮುಂದಾಗಿದೆ. ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆ, ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ತೆಗೆಯದ ಹಿನ್ನೆಲೆ ನಿರೀಕ್ಷೆಯಂತೆ ಸಕಾಲದಲ್ಲಿ ಜಲಾಶಯದಿಂದ ನೀರು ಹರಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಈ ಬಗ್ಗೆ DCM DK ಶಿವಕುಮಾರ್ ಅವರ ಬಳಿ ಸಮಾಲೋಚನೆ ನಡೆಸಿ ಕ್ರಮ ಕೈಗೊಳ್ಳಲು ಸಹ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇನ್ನು ಜಲಾಶಯದ ಎಡ ಮತ್ತು ಬಲದಂಡೆ ನಾಲಾ ವ್ಯಾಪ್ತಿಯಲ್ಲಿನ ಸಾಗುವಳಿದಾರರಿಗೆ ಹಾಗೂ ಹೊಸದಾಗಿ ತೋಟ ಮಾಡಿರುವ ಬೆಳೆಗಾರರಿಗೆ ನೀರಿನ ಅಗತ್ಯವಿದೆ. ವಿಳಂಬವಾದಲ್ಲಿ ಲಕ್ಷಾಂತರ ಅಡಿಕೆ ಗಿಡಗಳು ನಾಶವಾಗುವ ಸಂಭವ ಇದೆ. ಒಟ್ಟಾರೆ ಹಲವು ದಶಕಗಳ ಹಿಂದೆ ನಿರ್ಮಿಸಲಾಗಿದ್ದ ಹಾಗೂ ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿರುವ ನಾಲೆ, ದಂಡೆಗಳ ದುರಸ್ತಿಗೆ ಅನುದಾನ ಬಿಡುಗಡೆಗೊಳಿಸಿ ಕಾಮಗಾರಿ ಆರಂಭಿಸಿರುವುದು ರೈತರಲ್ಲಿ ಸಂತಸ ತಂದಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.